ಸ್ನೇಹಿತರೆ, ವಿವೋ ಫೋನಲ್ಲಿ ಯಾವ ರೀತಿ ನಾವು ಡಬಲ್ ಟ್ಯಾಪ್ನ ಒಂದು ಸ್ಕ್ರೀನ್ ಆನ್ ಆಗೋದನ್ನ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ನಾವು ಸ್ಕ್ರೀನ್ ಲಾಕ್ ಇದ್ದಾಗ ನಾವು ಡಬಲ್ ಟ್ಯಾಪ್ ಮಾಡಿದ್ರೆ ಅಥವಾ 2 ಸಾರಿ ಈ ರೀತಿ ಪ್ರೆಸ್ ಮಾಡಿದ್ರೆ ನಮ್ಮ ಸ್ಕ್ರೀನ್ ಅನ್ನೋದು ಆನ್ ಆಗಬೇಕು. ಆ ರೀತಿ ಆಗ್ಬೇಕು ಅಂದ್ರೆ ನಾವು ಯಾವ ರೀತಿ ಸೆಟ್ ಮಾಡ್ಕೋಬೇಕು ವಿವೋ ಫೋನಲ್ಲಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಅದಕ್ಕಾಗಿ ಸೆಟ್ಟಿಂಗ್ಸ್ ನಲ್ಲಿ ಹೋಗ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ, ಅದನ್ನ ಆನ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಯಾವ ಆಪ್ಷನ್ ಅಂತ ಹೇಳ್ತೀನಿ ನೋಡಿ. ಮೊದಲು ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ನ ಓಪನ್ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಯಾವ ಆಪ್ಷನ್ ಅಂದ್ರೆ, ಇನ್ನು ಸ್ವಲ್ಪ ಕೆಳಗಡೆ ಬರ್ತೀನಿ. ಇಲ್ಲಿದೆ ನೋಡಿ, ಶಾರ್ಟ್ ಕಟ್ಸ್ ಅಂಡ್ ಆಕ್ಸೆಸಿಬಿಲಿಟಿ ಅಂತ. ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಶಾರ್ಟ್ ಕಟ್ಸ್ ಅಂಡ್ ಆಕ್ಸೆಸಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಸ್ಮಾರ್ಟ್ ಮೋಷನ್ ಅಂತ ಇಲ್ಲೊಂದು ಆಪ್ಷನ್ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಸ್ಮಾರ್ಟ್ ಮೋಷನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ, ಈ ಒಂದು ಸ್ಮಾರ್ಟ್ ಮೋಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಸ್ಮಾರ್ಟ್ ವೇಕ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸ್ಮಾರ್ಟ್ ವೇಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮೇಲ್ಗಡೆ ಸ್ಮಾರ್ಟ್ ಸ್ಕ್ರೀನ್ ಆನ್ ಆಫ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಮಾರ್ಟ್ ಸ್ಕ್ರೀನ್ ಆನ್ ಆಫ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಡಬಲ್ ಟ್ಯಾಪ್ ಟು ವೇಕ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಬಲ್ ಟ್ಯಾಪ್ ಟು ವೇಕ್ ಅಂತ ಈ ಒಂದು ಆಪ್ಷನ್ ಈ ರೀತಿ ನೀವು ಆನ್ ಮಾಡಿದ್ರೆ, ನೀವು ಸ್ಕ್ರೀನ್ ಲಾಕ್ ಮಾಡಿದ ನಂತರದಲ್ಲಿ ನೀವು 2 ಬಾರಿ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಮ ಒಂದು ಸ್ಕ್ರೀನ್ ಅನ್ನೋದು ಆನ್ ಆಗುತ್ತೆ. ಈ ರೀತಿ ನೀವು ಡಬಲ್ ಟ್ಯಾಪ್ ಸ್ಕ್ರೀನ್ ಆನ್ ನ ಸೆಟ್ ಮಾಡ್ಕೋಬಹುದು ವಿವೋ ಫೋನಲ್ಲಿ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.